ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್ ಎರಡನೇ ಪತ್ನಿ ಪವಿತ್ರ ಗೌಡನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಪವಿತ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದೇ ಕಡೆ ನಟ ದರ್ಶನ್, ಪವಿತ್ರ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪೊಲೀಸರ ಮುಂದೆ ಚಾಲೆಂಜಿಂಗ್ ಸ್ಟಾರ್ ಗಪ್ ಚುಪ್ ಆಗಿದ್ದಾರೆ. ಬಾಕ್ಸ್ ಆಫೀಸ್ ಸುಲ್ತಾನ ಆತಂಕದಲ್ಲಿ ಮೌನಕ್ಕೆ ಜಾರಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಎರಡನೇ ಪತ್ನಿ ಪವಿತ್ರ ಗೌಡ ಕೂಡ ವಶಕ್ಕೆ. ಇಬ್ರು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾರೆ. ಫುಟೇಜ್ಗಳನ್ನ ಬಹಳ ಸ್ಪಷ್ಟವಾಗಿ ತಾವು ಕಾಣಬಹುದು. ಶೀಸ್ ಪವಿತ್ರ ಗೌಡ. ಇವ್ರ ಮೇಲಿರುವ ಆರೋಪಗಳು, ಇವ್ರ ಮೇಲಿರುವ ಪ್ರಕರಣಗಳು, ಇವ್ರ ಮೇಲೆ ಬಂದಂಥ ಬೇರೆ ಬೇರೆ ವಿಷಯಗಳು, ಕೌಟುಂಬಿಕವಾದಂಥ ಕಲಹಗಳು, ಬೇರೆ ಬೇರೆ ಮತ್ತೊಂದು ಮಗದೊಂದು, ಅದೆಲ್ಲ ಇನ್ನೊಂದು ಬಿಟಾಕಿ. ನಾನು ಅದ್ರ ಬಗ್ಗೆ ಈ ಹಂತದಲ್ಲಿ ಚರ್ಚೆ ನಡೆಸೋಕೆ ಹೋಗೋದೇ ಇಲ್ಲ. ಅದ್ರ ಬಗ್ಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ರಿಯಲಿ ವುಡ್ ನಾಟ್ ಲೈಕ್ ಟು ಟಾಕ್ ಅಟ್ ಆಲ್. ಆದರೆ ಈ ಪ್ರಕರಣದ ಬಗ್ಗೆ ಮಾತ್ರ ನಾನು ಮಾತನಾಡ್ತೇನೆ. ಇದು ಅತ್ಯಂತ ಬರ್ಬರವಾದಂಥ ಪ್ರಕರಣ ಅನ್ನೋದ್ರ ಬಗ್ಗೆ ಯಾವ ಅನುಮಾನವೂ ಕೂಡ ಬೇಡ. ಓಕೆ, ಇವೆಲ್ಲದರ ನಡುವೆ ಮುಂದಿನ ಅಪ್ಡೇಟ್ಗಳ ಜೊತೆಗೆ ನಾವು ಸಾಕ್ತಾ, ದರ್ಶನ್ ಅರೆಸ್ಟ್ ಆಗಿದ್ದು ಹೆಂಗೆ, ಹೌ ವಾಸ್ ಹಿ ಅರೆಸ್ಟೆಡ್ ಗಮನಿಸಿ ಬಿಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದೆ ಹೆಂಗೆ? ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಮಾಡಿರ್ತಾನೆ. ವಿಷಯ ತಿಳಿದು ನಕಲಿ ಅಕೌಂಟ್ ಅನ್ನ ದರ್ಶನ್ ಆಪ್ತರು ಓಪನ್ ಮಾಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ರೇಣುಕಾ ಸ್ವಾಮಿ ಜೊತೆಗೆ ಚಾಟಿಂಗ್ ನಡೆಸ್ತಾರೆ. ದರ್ಶನ್ ಆಪ್ತ ರೇಣುಕಾ ಸ್ವಾಮಿ ಜೊತೆಗೆ ಚಾಟಿಂಗ್ ಮಾಡ್ತಾನೆ. ಬಳಿಕ ಆಪ್ತನಿಗೆ ಕರ್ಕೊಂಬನ್ರವನ್ನ ರೇಣುಕಾ ಸ್ವಾಮಿನ ಅಂತ ದರ್ಶನ್ ಹೇಳ್ತಾರೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದು ಹಲ್ಲೆ ನಡೆಸಲಾಗುತ್ತೆ. ಹಲ್ಲೆ ನಡೆಸಿದ ಸಂದರ್ಭದಲ್ಲೇ ರೇಣುಕಾ ಸ್ವಾಮಿ ತನ್ನ ಪ್ರಾಣ ಕಳೆದುಕೊಂಡ್ಬಿಡ್ತಾನೆ. ಇದು ಘಟನೆ ನಡೆದಿದ್ದು. ಅರೆಸ್ಟ್ ಆಗಿದ್ದ ಹೆಂಗೆ ಮುಂದಿನ ಹಂತಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ಘಟನೆ ನಡೆದಿದ್ದು ಆಕ್ಚುಲಿ ಏನ್ ಘಟನೆ, ಹೆಂಗ್ ನಡೀತು, ಹೌ ಡಿಡ್ ದಿಸ್ ಹ್ಯಾಪನ್? ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ದರ್ಶನ್ ಆಪ್ತರು ಬಿಸಾಕ್ಬಿಟ್ಟು ಹೋಗ್ತಾರೆ. PSIಗೆ ಫೋನ್ ಮಾಡಿಬಿಟ್ಟು ದರ್ಶನ್ ಆಪ್ತರು ಸಾರ್ ತಪ್ಪು ಮಾಡ್ಬಿಟ್ವಿ ಸಾರ್ ಅಂತ. ಬಳಿಕ ಪೊಲೀಸರ ಮುಂದೆ 3 ಆರೋಪಿಗಳು ಶರಣಾಗ್ತಾರೆ. ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿಬಿಟ್ವಿ ಸಾರ್, ಫಿನಾನ್ಷಿಯಲ್ ಏನೋ ಇತ್ತು ಅಂದ್ಬಿಡ್ತಾರೆ. ಆದರೆ ವಿಚಾರಣೆ ಮಾಡ್ತಾರೆ ಪೊಲೀಸರು, ಏನೋ ಡೌಟ್ ಬರುತ್ತೆ. ಇಲ್ಲ ಸಾರ್, ದರ್ಶನ್ ಅವರೇ ಸಾರ್ ಹಿಂಗ್ ಮಾಡಿಸಿದ್ದು ಅಂತ ಒಪ್ಪಿಕೊಳ್ತಾರೆ ಅನ್ನುವ ಮಾಹಿತಿ ಇಲ್ಲಿ ಕೇಳಿ ಬರ್ತಾ ಇದೆ. ಮೂರು ಜನ ಮೊದಲಿಗೆ ಶರಣಾಗೇ ಬಿಡ್ತಾರೆ. ದೇ ಗೆಟ್ ಸರೆಂಡರ್ಡ್ ಟು ದಿ ಪೊಲೀಸ್. ಇಲ್ಲಿ ಈ ಇಡೀ ಪ್ರಕರಣದ ಬಗ್ಗೆ ನೀವು ಗಮನಿಸಬೇಕು ಅಂತಂದ್ರೆ, ಸುಮನಹಳ್ಳಿ ಮೋರಿ ಹತ್ರ ಹಂತಕರು ಬಾಡಿಯನ್ನು ಬಿಸಾಕ್ ಹೋಗ್ತಾರೆ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ. ಆ ಬಾಡಿಯನ್ನು ನಾಯಿ ಒಂದು ಎಳೆದಾಡ್ತಾ ಹೋಗುತ್ತೆ. ಅದು ನಡೆಯೋದು ಕೇವಲ 2 ದಿನಗಳ ಹಿಂದೆ. 3 ಬರ್ತಾರೆ ಪೊಲೀಸರ ಹತ್ರ. ಬಂದ್ಬಿಟ್ಟು ಸಾರ್ ಏನೋ ಫಿನಾನ್ಷಿಯಲ್ ಮ್ಯಾಟ್ರಿಗೆ ನಾವು ಮರ್ಡರ್ ಮಾಡಿಬಿಟ್ವಿ ಸಾರ್ ಅಂತ ಹೇಳ್ತಾರೆ. ಬಹುಶಃ ಇದು ಕೂಡ ಪ್ಲಾನ್ ಆಫ್ ಆ್ಯಕ್ಷನ್ನಿನ ಒಂದು ಭಾಗ ಅಂತ ಅನ್ಸುತ್ತೆ. ಇದರ ಜೊತೆಗೆ ದರ್ಶನ್ ಅವರ ಹೆಸರನ್ನು ಕೂಡ 3 ಜನ ಬಾಯ್ಬಿಡ್ತಾರೆ. ದರ್ಶನ್ ಹೆಸರು ಕೇಳಿ ಬರ್ತಾ ಇದ್ದಂತೆ ದರ್ಶನ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಮೈಸೂರಿಗೆ ತೆರಳುತ್ತಾರೆ. ಮೈಸೂರಿನ ರಾಡಿಸನ್ ಬ್ಲೂ ಹೋಟ್ಲಲ್ಲಿ ದರ್ಶನ್ ಇರ್ತಾರೆ. ಜೂನ್ 9ನೇ ತಾರೀಕಿಂದನೂ ರಾಡಿಸನ್ ಬ್ಲೂನಲ್ಲೇ ದರ್ಶನ್ ವಾಸ್ತವ್ಯ ಹೂಡಿರ್ತಾರೆ. ಅದರ ಜೊತೆಗೆ ಪೊಲೀಸರಿಗೆ ಸಿಕ್ಕಂಥ ಇನ್ನೊಂದು ಮಾಹಿತಿ, ನಮಗೆ ಸಿಗ್ತಾ ಇರೋ ಮತ್ತೊಂದು ಡೀಟೇಲ್ ಏನು ಅಂತಂದರೆ, ಈ ಕೊಲೆಗಡುಕರ ಜೊತೆಗೆ
ದರ್ಶನ್ ಅವರು ಸತತ ಸಂಪರ್ಕದಲ್ಲಿರ್ತಾರೆ ಅಂತ ಅನ್ನೋದು. ಯಾವ ಜಾಗದಲ್ಲಿ ಬಾಡಿ ಸಿಕ್ತು? ಸುಮನಹಳ್ಳಿಯ ಮೋರಿ ಹತ್ರ. ಅದೇ ಜಾಗದಿಂದ ನಮ್ಮ ಪ್ರತಿನಿಧಿ SK ಮಂಜುನಾಥ್ ಈಸ್ ಆನ್ ಲೈವ್ ವಿತ್ ಮಿ ಅಟ್ ದಿ ಮೊಮೆಂಟ್. ಮಂಜುನಾಥ್, ಬಹಳ ಭೀಭತ್ಸ, ಬಹಳ ಬರ್ಬರ ಆ ಜಾಗವನ್ನು ನೀವು ತೋರಿಸ್ತಾ ಹೋಗಿ. ಗೋ ಅಹೆಡ್ ವಿತ್ ಯುವರ್ ಎಕ್ಸ್ಪ್ಲನೇಷನ್ ಪ್ಲೀಸ್. ಚಂದನ್ ಶರ್ಮಾ, ಏನು ನಟ ದರ್ಶನ್ ಮತ್ತೆ ಅವರ ಆಪ್ತ ಬಳಗದಿಂದ ನಡೆದಂಥ ಒಂದು ಕೊಲೆ, ಅದು ಅಮಾಯಕನ ಕೊಲೆ, ರೇಣುಕಾ ಸ್ವಾಮಿ ಅಂತಕ್ಕಂಥ ಆತನ ಶವ ಸಿಕ್ಕಂಥ ಸ್ಥಳದಿಂದ ನಾನೀಗ ನೇರವಾಗಿ ಸುದ್ದಿಯನ್ನ ಮತ್ತೆ ಅವರು ಹಂತಕರು ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಂಥ ಮಾಹಿತಿಯನ್ನ ನಿಮ್ಮ ಬಳಿ ಹೇಳ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ನಾವು ಏನು ಬ್ಯಾರಿಕೇಡ್ಗಳನ್ನ ಇಟ್ಟಿದ್ದಾರೆ, ಇಲ್ಲಿ ರೇಣುಕಾ ಸ್ವಾಮಿಯ ಶವವನ್ನ ಭಾನುವಾರ ಬೆಳಗಿನ ಜಾವ ಇಲ್ಲಿ ಮಲಿಸಿಬಿಟ್ಟು ಆರೋಪಿಗಳು ಇಲ್ಲಿಂದ ನಾಪತ್ತೆ ಆಗಿದ್ರು. ಮೊದಲಿಗೆ ಅದನ್ನ ಕಂಡಂತ ನಮ್ಮ ಎದುರುಗಡೆ ಇರ್ತಕ್ಕಂಥ ಏನು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಈ ಒಂದು ಶವವನ್ನ ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಸರ್, ನಮ್ಮ ಅಪಾರ್ಟ್ಮೆಂಟ್ ಮುಂದೆ ರಾಜಕಾಲುವೆ ಸಮೀಪದಲ್ಲೇ ಒಂದು ಅಪರಿಚಿತ ಶವ ಸಿಕ್ಕಿದೆ, ಅದರ ಮೇಲೆ ರಕ್ತದ ಕಲೆಗಳಿರ್ತಕ್ಕಂಥದ್ದು, ಜೊತೆಗೆ ತಲೆ ಕಿವಿ ಭಾಗದಲ್ಲಿ ತುಂಬಾ ಗಂಭೀರವಾದಂಥ ಏಟುಗಳು ಇದಾವೆ ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಆ ಶವವನ್ನ FSL ತಂಡವನ್ನ ಕರೆಸ್ಕೊಂಡು ಶವದ ಸುತ್ತ ಏನು ಮಜಾರ್ ಮಾಡೋದಿರ್ಬೋದು, ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕೋದಿರ್ಬೋದು, ಅವೆಲ್ಲವನ್ನ ಕಲೆ ಹಾಕಿ ಆತ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಂತ ದೂರಿನ ಆಧಾರದ ಮೇಲೆ 302 ಜೊತೆಗೆ 201 ಅಡಿಯಲ್ಲಿ FIR ಅನ್ನ ದಾಖಲು ಮಾಡ್ಕೊಂಡಿರ್ತಾರೆ. FIR ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಮೊದಲೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂತ 3 ಜನ ಆರೋಪಿಗಳು ಕಾಮಾಕ್ಷಿ ಪಾಳ್ಯ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಫೋನ್ ಮಾಡಿ, ಸರ್ ನಮ್ಮಿಂದ ಒಂದು ತಪ್ಪಾಗ್ಬಿಟ್ಟಿದೆ, ನಾವು ಬಂದು ಶರಣಾಗ್ತೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಕೊಡ್ತಾರೆ. ಯಾವಾಗ ಮಾಹಿತಿಯನ್ನು ಕೊಡ್ತಾರೋ ಅವರು ಸಹ ಪೊಲೀಸರು ಅವರ ಮೇಲೆ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಬಂದು ಶರಣಾದಾಗ ನಿನ್ನೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ 3 ಜನ ಆರೋಪಿಗಳು ಬಂದು ಶರಣಾಗ್ತಾರೆ. ಅವರನ್ನ ವಿಚಾರಣೆ ಮಾಡಿದಾಗ ಹಣಕಾಸಿನ ವಿಚಾರವಾಗಿ ನಾವು ರೇಣುಕಾ ಸ್ವಾಮಿ ಎಂಬ ಸಾಯಿಸ್ಬಿಟ್ಟಿದ್ದೇವೆ ಅಂತ. ಆದ್ರೆ ಅವರ ಮಾತಿನಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂಶಯ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಗೊತ್ತಾಗುತ್ತೆ. ಕೂಡಲೇ ಅವರನ್ನು ತಮ್ಮದೇ ಆದಂತಹ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಮತ್ತೆ 7 ಜನ ಆರೋಪಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. 7 ಜನ ಆರೋಪಿಗಳ ಬಗ್ಗೆ ಮಾಹಿತಿ ಕೊಟ್ಟಾಗ ಅವರನ್ನು ಸಹ ಪೊಲೀಸರು ಎತ್ತಾಕೊಂಡ್ಬಂದು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ದರ್ಶನ್ ಹೆಸರನ್ನ ಬಾಯ್ಬಿಡ್ತಕ್ಕಂಥದ್ದು. ಇದು ಒಂದು ಕಡೆ ತನಿಖೆ ಭಾಗ. ಆದ್ರೆ ಯಾವ ರೀತಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುದು ಅಂತಕ್ಕಂಥ ಅಂಶವನ್ನು ಸಹ ಬಳಕೆಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ರೇಣುಕಾ ಸ್ವಾಮಿ ಚಿತ್ರದುರ್ಗದಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲವು ದಿನಗಳ ಹಿಂದೆ ಪವಿತ್ರ ಗೌಡ ಎಂಬಾಕೆಗೆ ಅಶ್ಲೀಲವಾದಂಥ ಮೆಸೇಜ್ ಅನ್ನ ಮಾಡಿರ್ತಾರೆ. ಆ ಮೆಸೇಜ್ ಮಾಡಿರ್ತಕ್ಕಂಥ ಸಂಗತಿಯನ್ನ ಪವಿತ್ರ ಗೌಡ ದರ್ಶನ್ ಬಳಿ ಹೇಳ್ಕೊಂಡಿದ್ರು. ಆಗ ಒಂದು ನಕಲಿ ಖಾತೆಯನ್ನ ತೆರೆದಂತ ದರ್ಶನ್ ಆಪ್ತರು ರೇಣುಕಾ ಸ್ವಾಮಿ ಜೊತೆಗೆ ಟಚ್ ಅಲ್ಲಿ ಇರ್ತಕ್ಕಂಥದ್ದು, ಚಾಟ್ ಮಾಡ್ತಕ್ಕಂಥದ್ದು, ಅವನು ಕೊಡ್ತಕ್ಕಂಥ ಮೆಸೇಜ್ಗೆ ಇವರು ರಿಪ್ಲೈ ಮಾಡೋದು. ಆ ಕೊನೆಗೆ ದರ್ಶನ್ ಸೂಚನೆ ಮೇರೆಗೆ ಚಿತ್ರದುರ್ಗಕ್ಕೆ ಹೋಗಿ ಆತನನ್ನ, ಅಂದ್ರೆ ಇದು ಈ ಘಟನೆ ನಡೆದಿರ್ತಕ್ಕಂಥ 9ನೇ ತಾರೀಕು ಆತನ ಸಾವನ್ನಪ್ಪುತ್ತಾನೆ. ಅದರ ಹಿಂದಿನ ದಿನ ಚಿತ್ರದುರ್ಗಕ್ಕೆ ಹೋಗಿ ನೇರವಾಗಿ ಆತನನ್ನ ಸ್ಕಾರ್ಪಿಯೋ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದು RR ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಟ್ಟಣಗೆರೆಯ ಒಂದು ವಿನಯ್ ಅಂತಕ್ಕಂಥ ಇವರು ಏನು ಸ್ಟೋನಿ ಬ್ರೋಕ್ಸ್ ಅಂತ ಒಂದು ರೆಸ್ಟೋರೆಂಟ್ ನ ಮಾಲೀಕರಾಗಿರ್ತಕ್ಕಂಥದ್ದು, ಅವರ ಗೋಡನ್ನಲ್ಲಿ ಇಟ್ಟು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ಅದರಲ್ಲೂ ದರ್ಶನ್ ಆ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಬಲವಾಗಿ ಒದ್ದು ಆತನ ಸಾವಿಗೆ ಕಾರಣರಾಗ್ತಾರೆ. ಯಾವಾಗ ರೇಣುಕಾ ಸ್ವಾಮಿ ಸಾವನ್ನಪ್ತಾನೆ 2 ಹಂತದಲ್ಲಿ ಬಾಡಿಯನ್ನ ಶಿಫ್ಟ್ ಮಾಡ್ತಾರೆ. ಮೊದಲಿಗೆ ಆ ಗೋಡನಿಂದ ಆಟೋದಲ್ಲಿ ರೇಣುಕಾ ಸ್ವಾಮಿಯ ಶವವನ್ನ ಶಿಫ್ಟ್ ಮಾಡ್ತಾರೆ. ಮಾರ್ಗ ಮಧ್ಯೆ ಈ ಅಂತಕರಿರ್ತಕ್ಕಂಥ ದರ್ಶನ್ ಆಪ್ತರಿರ್ತಕ್ಕಂಥ ಅದರಲ್ಲೂ ಬಾಡಿ ಗಾರ್ಡ್ಸು ಅಂತ ಕರಿತಕ್ಕಂಥ ಆರೋಪಿಗಳೇನಿದ್ರು ಅವರು ತಾವು ಬಳಕೆ ಮಾಡ್ತಕ್ಕಂಥ ಸ್ಕಾರ್ಪಿಯೋ ಕಾರಿಗೆ ರೇಣುಕಾ ಸ್ವಾಮಿಯ ಶವವನ್ನ ತಗೊಂಡ್ಬಂದು ಇದೇ ರಸ್ತೆಯಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಇದೇ ರಸ್ತೆಯಲ್ಲಿ ತೆಗೆದುಕೊಂಡ್ಬಂದು, ಇಲ್ಲಿ ಯಾರೂ ಸಹ ಇರೋದಿಲ್ಲ, ಕತ್ತಲಾಗಿರುತ್ತೆ ಬೆಳಗಿನ ಜಾವ. ಇಲ್ಲಿ ಸಮೀಪ ಇರ್ತಕ್ಕಂಥ ಏನು ಕಂಪನಿಗಳೆಲ್ಲ ಇದಾವೆ, ಇಲ್ಲಿ ಕೆಲವೊಂದು ಕಟ್ಟಡಗಳಿದ್ದಾವೆ, ಕಜಾರಿಯಾ ಎಂಟನಿ ಅಂತ ಯಾವುದೋ ಒಂದು ಗೋಡನ್ ಇದೆ, ಇಲ್ಲೆಲ್ಲೂ ಸಹ ಯಾರೂ ಜನ ಇಲ್ದಕ್ಕಂಥ ಸಂದರ್ಭವನ್ನು ನೋಡಿಕೊಂಡು ಶವವನ್ನ ಇಲ್ಲಿ ಮಲಗಿಸಿ ಹೋಗಿರ್ತಾರೆ. ಆ ಮಲಗಿಸಿ ಹೋದಂಥ ಬಳಿಕ ಅವ್ರಿಗೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಸೆಕ್ಯೂರಿಟಿಗಳಿಗೆ ಗೊತ್ತಾಗ್ತಕ್ಕಂಥದ್ದು. ಈಗ ಆ ಒಂದು ಪ್ರಕರಣವನ್ನ ಮೊದಲಿಗೆ ಅಪರಿಚಿತ ಶವವನ್ನು ದಾಖಲು ಮಾಡ್ಕೊಂಡಿದ್ರು. ಟೆಕ್ನಿಕಲ್ ಆಗಿ ಎವಿಡೆನ್ಸ್ ಅನ್ನ ಪೊಲೀಸರು ಕಲೆ ಮಾಡ್ತಾರೆ. ಇಲ್ಲಿದ್ದಂಥ CCTV ಜೊತೆಗೆ ನಾನು ಆಗ್ಲೇ ನೋಡಿದಾಗೆ ಸತ್ವ ಅನುಗ್ರಹದ ಎಂಟ್ರಿ ಗೇಟ್ ನಲ್ಲಿ ಇರ್ತಕ್ಕಂಥ ಒಂದು CC ಕ್ಯಾಮ್ರಾ ಚೆಕ್ ಮಾಡಿದಾಗ ಸ್ಕಾರ್ಪಿಯೋ ಕಾರ್ ಪಾಸ್ ಆಗಿರೋದು ಗೊತ್ತಾಗುತ್ತೆ. ಆ ಸ್ಕಾರ್ಪಿಯೋ ಕಾರಿನ ನಂಬರ್ ಆಧಾರದ ಮೇಲೆ ಯಾರ್ದು ಆ ಕಾರ್ ಅನ್ನೋದನ್ನ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿದಂತ ಬಳಿಕ ಟೆಕ್ನಿಕಲ್ ಎವಿಡೆನ್ಸ್, CDR ಇವೆಲ್ಲವನ್ನ ತೆಗೆದಾಗ ಆರೋಪಿಗಳು ಕೊಟ್ಟಂತದ್ದು ಸುಳಿವು ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಇಂದ ದರ್ಶನ್ ಅವರ ಪಾತ್ರ ರೇಣುಕಾ ಸ್ವಾಮಿ ಅವರ ಕೊಲೆಯಲ್ಲಿ ಸಾಬೀತಾಗುತ್ತೆ. ಈಗ ಸದ್ಯ ಈ ಪ್ರಕರಣದಲ್ಲಿ ಭಾಗಿಯಾದ ದರ್ಶನ್
ಅವರ ಆಪ್ತರು, ಜೊತೆಗೆ ಪರೋಕ್ಷವಾಗಿ ಒಂದು ಕುತಂತ್ರವನ್ನ ಈ ಒಂದು ಕೃತ್ಯಕ್ಕೆ ಸಹಕಾರ ಅಥವಾ ಮಾಡಲೇಬೇಕು ಅಂತ ಏನಾದರೂ ಡಿಮ್ಯಾಂಡ್ ಮಾಡಿದ್ದಂಥ ಆರೋಪದ ಮೇಲೆ ಪವಿತ್ರ ಗೌಡನನ್ನು ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಚಂದನ್ ಶರ್ಮಾ. ರೈಟ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.